ನಮ್ಮ ಪ್ರೇಮ್ ಅವರು ಬಾಲಿವುಡ್ಗೆ ಹೋಗ್ತಾ ಇದ್ದಾರೆ. ಡೆವಿಲ್ನ ಸಾಂಗ್ ಹೇಗಿತ್ತು, ರಿಷಬ್ ಶೆಟ್ಟಿ ಅವರು ಈಗ ಎಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ, ಆ್ಯಂಡ್ ಕಾಂತಾರ ಚಾಪ್ಟರ್ 1 1,000 ಕೋಟಿಯನ್ನ ಮಾಡತ್ತಾ, ಹೀಗೆ ಇವುಗಳನ್ನು ಸೇರಿಸಿ ಇನ್ನೂ ಸಾಕಷ್ಟು ವಿಷಯಗಳ ಬಗ್ಗೆ ಅಪ್ಡೇಟ್ಗಳಿದ್ದಾವೆ. ಅವುಗಳೆಲ್ಲವನ್ನ ಮಾತಾಡ್ಕೊಂಬರೋಣ ಬನ್ನಿ. ನಂಬರ್ 1, ಗುಡ್ ಸಾಂಗ್ಸ್ ಫ್ರಮ್ ಡೆವಿಲ್ ಆ್ಯಂಡ್ ಗತವೈಭವ. ಹಾಡುಗಳು ಅಂಥ ಚೆನ್ನಾಗಿ ಬರ್ತಿಲ್ಲ, ಏನೋ ಹಾಡೊಂದು ಇರಬೇಕು ಅನ್ನೋ ಥರ ಬರ್ತಿದ್ದಾವೆ ಅಂತ ಅನಿಸೋ ಟೈಮಲ್ಲಿ ಈ ಎರಡು ಹಾಡುಗಳು ಕೇಳೋದಕ್ಕೆ ಚೆನ್ನಾಗಿದ್ವು ಅಂತ ಅನಿಸ್ತು. ಒಂದೇ ಒಂದು ಸಲ ಫ್ರಮ್ ಡೆವಿಲ್, ಇಟ್ಸ್ ಅ ಡಿಫ್ರೆಂಟ್ ಕಂಪೋಸಿಷನ್, ಟೆಂಪ್ಲೇಟಿಶ್ ಅಂತ ಅನ್ಸಲ್ಲ. ಆಲ್ಸೋ ಸಿಂಗರ್ಸ್ನ ಚಾಯ್ಸ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದರ್ಶನ್ ಅವರ ಲುಕ್ಸ್. ಈಗ ನಾನು ಹೇಳ್ತಾ ಇರೋದು ಇನ್ಸೆನ್ಸಿಟಿವ್ ಅಂತ ಅನಿಸ್ಬೋದು, ಬಟ್ ಇಷ್ಟು ವಿಷಯ ಏನಾಯಿತು ಅವುಗಳೆಲ್ಲದರಲ್ಲೂ ಒಂಚೂರು ಒಳ್ಳೇದೇನಾಗಿದೆ ಅಂದರೆ ಅದು ದರ್ಶನ್ ಅವರ ತೂಕ ಇಳಿದಿರೋದು, ಫೇಸ್ ಫ್ಯಾಟ್ ಎಲ್ಲ ಇಳಿದಿದೆ. ಆ ಕ್ರಾಂತಿಯಲ್ಲಂತೂ ನೋಡೋಕೆ ಆಗ್ತಿರ್ಲಿಲ್ಲ, ಆ ಥರದ ಲುಕ್ಸ್ ಇತ್ತು, ಮುಖ ಎಲ್ಲ ಊದಿತ್ತು. ಬಟ್ ಇಲ್ಲಿ ಹಿ ಲುಕ್ಸ್ ಗುಡ್ ಅಂತ ಹೇಳ್ಬೋದು, ಒಂಥರ ಹಳೆ ದರ್ಶನ್ ಅವ್ರನ್ನ ನೋಡಿದ ಹಾಗೆ. ಆಲ್ಸೋ ಇದರ ಶೂಟಿಂಗ್ ಟೈಮಲ್ಲೂ ಕೂಡ ಒಂದಷ್ಟು ತೊಂದರೆಗಳಾಗಿದೆಯಂತೆ. ವಿಯೆಟ್ನಾಮಲ್ಲಿ ಥಂಡರ್ಸ್ಟಾರ್ಮ್ ಒಂದು ಬಂತಲ್ಲ, ಅದರಿಂದ ಅರ್ಧ ದಿನದ ಶೂಟಿಂಗ್ ಹಾಳಾಗಿ, ಎಕ್ವಿಪ್ಮೆಂಟ್ಸ್ ಹಾಳಾಗಿ, ಆ್ಯಂಡ್ ದೆನ್ ಬೇರೆ ಐಲ್ಯಾಂಡ್ಗೆ ಇದನ್ನು ರೀಲೊಕೇಟ್ ಮಾಡಿಕೊಂಡು ಶೂಟ್ ಮಾಡಿರೋದಂತೆ. ಆ್ಯಕ್ಚುಲಿ ಮೊದಲು ಸ್ವಿಟ್ಜರ್ಲ್ಯಾಂಡಲ್ಲಿ ಪ್ಲ್ಯಾನ್ ಮಾಡಿದ್ದು, ಬಟ್ ಈ ಕೇಸಿಂದ ಅವರಿಗೆ ಅಲ್ಲಿ ಪರ್ಮಿಷನ್ ಸಿಗಲಿಲ್ಲ. ಆ್ಯಂಡ್ ದೆನ್ ಥೈಲ್ಯಾಂಡ್ನ ಆರಿಸ್ಕೊಂಡು ಅಲ್ಲಿ ಶೂಟ್ ಮಾಡಿರೋ ಅಂಥದ್ದು. ಇನ್ನು ಗತವೈಭವದಿಂದ ವರ್ಣಮಾಲೆ ಅನ್ನೋ ಹಾಡು ರಿಲೀಸ್ ಆಗಿದೆ, ಕೇಳಿ ಚೆನ್ನಾಗಿದೆ. ಸುನಿ ಅವರ ಸಾಹಿತ್ಯ, ಆ ಹಾಡು ಕೂಡ ಪೀರಿಯಡಲ್ಲೇ ಸೆಟ್ ಆಗಿದೆ ಅಂತ ಅನ್ಸುತ್ತೆ. ಸೊ ಆ ಥರನೇ ಹಳೆ ಹಾಡುಗಳನ್ನು ಕೇಳಿದ ಹಾಗೆ ಆಗತ್ತೆ, ಚೆನ್ನಾಗಿತ್ತು. ನಂಬರ್ 2, ಟಾಕ್ಸಿಕ್ ಇನ್ ಇಟ್ಸ್ ಫೈನಲ್ ಸ್ಟೇಜ್. ಸೊ ಯಶ್ ಅವರ ಟಾಕ್ಸಿಕ್ ಸಿನಿಮಾ ತನ್ನ ಲಾಸ್ಟ್ ಶೆಡ್ಯೂಲ್ನಲ್ಲಿ ಇದೆ, ಅದು ಕೂಡ ಬೆಂಗಳೂರಿನಲ್ಲೇ ನಡೀತಾ ಇರೋದು. ಅದು ಮುಗಿದ್ರೆ ಶೂಟಿಂಗ್ ಮುಗಿದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ರೀಸೆಂಟಾಗಿ ಒಂದು ಪಿಕ್ಚರ್ ಕೂಡ ಲೀಕ್ ಆಗಿತ್ತು, ಅದು ಇನ್ಸ್ಟೆಂಟಾಗಿ ವೈರಲ್ ಆಗಿತ್ತು. ಯಶ್ ಅವರು ಬೇರ್ ಬಾಡಿನಲ್ಲಿ ಬಾಲ್ಕನಿ ಮೇಲೆ ನಿಂತು ಸಿಗರೆಟ್ ಸೇದ್ತಾ ಇರುವಂಥದ್ದು. ಸೊ ದ್ಯಾಟ್ ವೆಂಟ್ ವೈರಲ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಿಸ್ಟ್ರಿ ಆಲ್ವೇಸ್ ವರ್ಕ್ಸ್ ಅಂತ. ಸೂಪರ್ ಸ್ಟಾರ್ಗಳ ಸುತ್ತ ಒಂದು ಮಿಸ್ಟ್ರಿ ಇರಬೇಕು ಅಂತ. ಅಫ್ಕೋರ್ಸ್ ಈಗ ದೊಡ್ಡ ಸಿನಿಮಾಗಳೆಲ್ಲ ಆ ಮಿಸ್ಟ್ರಿನ ಕಾಪಾಡ್ಕೊಳ್ತಾ ಇದ್ದಾವೆ, ಆಲ್ಮೋಸ್ಟ್ ಲೀಕ್ ಪ್ರೂಫ್ ಆಗಿಬಿಟ್ಟಿದ್ದಾವೆ. ಬಟ್ ಸ್ಟಾರ್ಗಳು ಕೂಡ ಅದನ್ನು ಮಾಡಿಕೊಂಡ್ರೆ ಇಟ್ ವರ್ಕ್ಸ್ ಡಬಲ್ ಫಾರ್ ದೆಮ್. ಈಗ ಯಶ್ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೆರಿ ರೇರ್. ಸೊ ಅದೊಂದು ಆ್ಯಂಟಿಸಿಪೇಷನ್ನ ಬಿಲ್ಡ್ ಮಾಡುತ್ತೆ, ಆ್ಯಂಡ್ ಒಂದು ಸಣ್ಣ ಝಲಕ್ ಕೂಡ ಇಟ್ ಮೇಕ್ಸ್ ಅ ಬಿಗ್ ಇಂಪ್ಯಾಕ್ಟ್. ಸೊ ಈ ಇಮೇಜ್ ಸುತ್ತ ಅದೇ ರೀತಿ ಒಂದು ಹೈಪ್ ಹುಟ್ಕೊಳ್ತು ಅಂತ ಹೇಳ್ಬೋದು. ನಂಬರ್ 3, ಗೋಲ್ಡನ್ ಸ್ಟಾರ್ ಗಣೇಶ್ ನೆಕ್ಸ್ಟ್ ಗೆಟ್ಸ್ ಅ ನ್ಯೂ ಹೀರೋಯಿನ್. ಗಣೇಶ್ ಅವರು ಕೃಷ್ಣಂ ಪ್ರಣಯನ್ ಸಖಿ ಸಿನಿಮಾದಿಂದ ಕಮ್ಬ್ಯಾಕ್ನ ಮಾಡಿದರು. ಸೊ ಆಫ್ಕೋರ್ಸ್ ಆ ಕಾಂಬಿನೇಷನ್ ಮತ್ತೆ ರಿಪೀಟ್ ಆಗುತ್ತೆ ಅನ್ನೋದು ಗೊತ್ತಿದ್ದ ವಿಷಯ. ಸೊ ಅವರು ಶ್ರೀನಿವಾಸ್ ರಾಜು ಅವರ ಜೊತೆ, ಅಂದರೆ ಅದರ ಡೈರೆಕ್ಟರ್ ಅವರ ಜೊತೆ ಇನ್ನೊಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ, ಹೆಸರಿನ್ನೂ ಇಟ್ಟಿಲ್ಲ. ಸೊ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಹೋದ ಸಾರಿ ತೆಲುಗಿನ ಮಾಳವಿಕಾ ನಾಯರ್ ಅವರು ಟೀಮ್ನ ಸೇರ್ಕೊಂಡಿದ್ರು, ಬಟ್ ಈಗ ಮಾಳವಿಕಾ ಶರ್ಮಾ ಅವರು ಟೀಮ್ನ ಸೇರ್ಕೊಂಡಿದ್ದಾರೆ. ಸಿನಿಮಾದ ಶೂಟಿಂಗ್ ಹೆಚ್ಚು ಮೈಸೂರಿನಲ್ಲಿ ನಡೆದಿದೆ, ಆಲ್ಮೋಸ್ಟ್ ಈಗ 60% ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ. ಇನ್ನು ನಂತರ ಕೇರಳ ಹಾಗೆ ನಾರ್ತ್ ಇಂಡಿಯಾ ಆ್ಯಂಡ್ ಸ್ಪೆಷಲಿ ಭೂತಾನಲ್ಲಿ ಶೂಟಿಂಗ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಬಿಕಾಸ್ ಇದರಲ್ಲಿ ಗಣೇಶ್ ಅವರು ಬರೀ ಒಬ್ಬ ರೊಮ್ಯಾಂಟಿಕ್ ಹೀರೋ ಆಗಿ ಕಾಣಿಸ್ಕೊಳ್ತಾ ಇಲ್ಲ, ಇಲ್ಲಿ ಅವರು ಈ ಸಂಗೀತವನ್ನು ಇಷ್ಟಪಡೋ, ನೇಚರ್ನ ಇಷ್ಟಪಡೋ ಆ್ಯಂಡ್ ವ್ಯವಸಾಯವನ್ನು ಇಷ್ಟಪಡೋ ಅಂತ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಸೊ ಹಾಗಾಗಿ ಒಳ್ಳೆ ಸೀನ್ರಿ ಸಿಗೋ ಅಂಥ ಪ್ಲೇಸಸ್ಗಳಲ್ಲಿ ಒಂದಷ್ಟು ಶೂಟಿಂಗ್ ನಡೆಯುತ್ತೆ. ಒಂಥರ ಇಂಟೆಲೆಕ್ಚುಯಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದೇನೋ. ಇದೊಂದು ರೊಮ್ಯಾಂಟಿಕ್ ಫ್ಯಾಮಿಲಿ ಡ್ರಾಮಾ, ಎಗೇನ್ ಫ್ಯಾಮಿಲಿ ಆಡಿಯನ್ಸ್ಗೆ ಹತ್ತಿರ ಆಗುವಂಥದ್ದು ಗಣೇಶ್ ಅವರ ಸ್ಟ್ರಾಂಗ್ ಝೋನ್. ಸಿನಿಮಾ ಆಗಸ್ಟ್ನಲ್ಲಿ ಶುರು ಆಗಿತ್ತು, 2026ಕ್ಕೆ ಬರುತ್ತೆ. ಈ ಗ್ಯಾಪಲ್ಲಿ ಗಣೇಶ್ ಅವರಿಂದ ಜಾಂಗೋ ಕೃಷ್ಣಮೂರ್ತಿ ಬರಬೇಕು ಆ್ಯಂಡ್ ಯುವರ್ಸ್ ಟ್ರೂಲಿ ರಾಮ್ ಬರಬೇಕು. ಅವೆಲ್ಲ ರಿಲೀಸ್ ಆದಮೇಲೆ ಇದು ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಂಬರ್ 4, ಮಿಸ್ಟರ್ ಪ್ರೇಮ್ಸ್ ಇನ್ ಬಾಲಿವುಡ್. ನಿಮ್ಮೆಲ್ಲರ ಪ್ರೇಮ್ ಅವರು ಈಗ ಹಿಂದಿ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಈಗ ನೆಕ್ಸ್ಟ್ ಬರ್ತಾ ಇರೋದು KD ಸಿನಿಮಾ. ಇಷ್ಟು ದಿನ ಆಗೋಯ್ತು, ಬಟ್ ಇನ್ನು ಬರ್ತಾನೇ ಇದೆ ಅಂತ ಹೇಳಬೇಕು. ಪೋಸ್ಟ್ಪೋನ್ ಆಗಿ ಅಂತೂ ಈ ವರ್ಷ ಅದು ಬರ್ತಾ ಇಲ್ಲ. ನವಂಬರ್ 14 ಲಾಸ್ಟ್ ಡೇಟ್ ಆಗಿತ್ತು, ಬಟ್ ಅಲ್ಲೂ ಅನೌನ್ಸ್ ಮಾಡಲಿಲ್ಲ. ಇನ್ನು ಡಿಸೆಂಬರ್ಗಂತೂ ಬರೋಕ್ಕಾಗೋದೇ ಇಲ್ಲ. ಸೊ 2026 ಅಂತಲೇ ಲೆಕ್ಕ. ಇನ್ನು ಇದೇ ಗ್ಯಾಪಲ್ಲಿ ಪ್ರೇಮ್ಸ್ ಅವರು ಒಂದು ಪೋಸ್ಟನ್ನು ಹಾಕಿದರು, ಮಹಾಬಲೇಶ್ವರ್ನಲ್ಲಿ ಒಂದು ಸ್ಕ್ರಿಪ್ಟನ್ನು ಹಿಡಿದು, ಒನ್ ಆಫ್ ಮೈ ಬಿಗ್ಗೆಸ್ಟ್ ಡ್ರೀಮ್ಸ್ ಅಂತ. ಸೊ ಸ್ಕ್ರಿಪ್ಟ್ ಪೂಜೆ ಆಗಿದೆ, ಆ್ಯಂಡ್ ಇದೇ ಇವರ ಬಾಲಿವುಡ್ ಡೆಬ್ಯೂ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಪ್ರೇಮ್ ಅವರಿಗೆ ಮೊದಲಿಂದನೂ ಆಫರ್ಸ್ ಬರ್ತಾ ಇದ್ವು, ವಿಚ್ ಇಸ್ ಟ್ರೂ. ಆ್ಯಂಡ್ ಈ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಮುಂಚೆ ಕೂಡ ಅವರು ಹೋಗಿ ಬರಬೇಕಿತ್ತು, ಬಟ್ ಅಂತೂ ಈಗ ಫೈನಲಿ ಅವರು ರೆಡಿ ಆಗಿದ್ದಾರೆ ಅಂತ ಅಂದ್ಕೊಳ್ಬೋದು. ಅದು ಅಜಯ್ ದೇವಗನ್ ಅವರ ಜೊತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಇದನ್ನು ಕನ್ಫರ್ಮ್ ಆಗಿಲ್ಲ. ಹಿಂದಿ ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ವೆಲ್ಕಮಿಂಗ್ ಆಗಿದ್ದಾರೆ. ಸೌತ್ ಡೈರೆಕ್ಟರ್ಸ್ ಅಂದ ತಕ್ಷಣ ಅದೇ ಒಂದು ರೆಸ್ಪೆಕ್ಟನ್ನು ತೋರಿಸ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ನೋಡಿ ಅಂತ ಅವ್ರು ಹೇಳಿದ್ದಾರೆ. ಸೊ ಈ KD ರಿಲೀಸ್ ಆದ ತಕ್ಷಣ ಅವರು ನೆಕ್ಸ್ಟ್ ಬಾಲಿವುಡ್ ಪ್ರಾಜೆಕ್ಟ್ಗೆ ಹೋಗ್ತಾರೆ ಅಂತ ಅಂದ್ಕೊಳ್ತೀನಿ. ಆಲ್ಸೋ ಅದರ ಜೊತೆಗೆ ಇನ್ನೊಂದು ಕನ್ನಡದಲ್ಲೂ ಕೂಡ ಕನ್ನಡದ ನಟರಿಗೆ ಅಂತಲೇ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ, ಅದೊಂದಿದೆ. ಆ್ಯಂಡ್ ದೆನ್ ದರ್ಶನ್ ಅವರ ಜೊತೆ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು. ಸೊ ಅದಕ್ಕೆ ಹೇಳಿದ್ದು ಡೆಫಿನೆಟ್ಲಿ ಅದು ಇದೆ. ಈ ಕೇಸ್ ಇದೆಲ್ಲದರ ಸುತ್ತ ಇರೋ ವಿಷಯ ಎಲ್ಲ ಸಾಲ್ವ್ ಆದಮೇಲೆ, ದರ್ಶನ್ ಅವರು ಕಂಪ್ಲೀಟಾಗಿ ಸಿಕ್ಕ ಮೇಲೆ ಅದು ಆಗೇ ಆಗತ್ತೆ, ಅದು ಕ್ಯಾನ್ಸಲ್ ಆಗಿಲ್ಲ ಅಂತ ಅವ್ರು ಹೇಳಿದ್ರು. ಸೊ ಹರ್ಷ ಆಯಿತು,
ಆ್ಯಂಡ್ ದೆನ್ ಈಗ ಅವನೇ ಶ್ರೀಮನ್ನಾರಾಯಣದ ಸಚಿನ್ ಅವರು ಇವರಿಬ್ಬರು ಆದಮೇಲೆ ಈಗ ಪ್ರೇಮ್ ಅವರು ಕೂಡ ಬಾಲಿವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಯಾರ ಜೊತೆ ಯಾವ ಥರದ ಸಿನಿಮಾ ಅನ್ನೋದನ್ನು ಕಾದು ನೋಡಿ ತಿಳ್ಕೊಳ್ಬೇಕು ಅಷ್ಟೇ. ನಂಬರ್ 5, ಮಹಾವತಾರ್ ನರಸಿಂಹ ಸಬ್ಮಿಟೆಡ್ ಫಾರ್ ಆಸ್ಕರ್ ಕನ್ಸಿಡರೇಷನ್. ಮಹಾವತಾರ್ ನರಸಿಂಹ ವಾಸ್ ಅ ರೆವಲ್ಯೂಷನ್. ನಾರ್ಮಲ್ ಆಗಿ ರಿಲೀಸ್ ಆದಂಥದ್ದು ಆ್ಯಂಡ್ ದೆನ್ ಒಂಥರ ಕಾಡ್ಗಿಚ್ಚಿನ ಥರ ಹತ್ಕೊಳ್ತು. ತುಂಬ ಒಳ್ಳೆ ಲಾಂಗ್ ರನ್ ಸಿನಿಮಾ ಅದು. ಆ್ಯಂಡ್ ನೋಡ್ತಾ ನೋಡ್ತಾ ಹಿಂದಿ ಕಲೆಕ್ಷನ್ಸ್ ಎದ್ದೇ ಬಿಡ್ತು. ಆ್ಯಂಡ್ ಸಿನಿಮಾ 300 ಕೋಟಿಯನ್ನು ಗಳಿಸ್ತು. ಎಲ್ಲದಕ್ಕಿಂತ ಮುಂಚೆ ಇದರ ಕ್ರೆಡಿಟ್ಸ್ನ ನಾನು ಕರೆಕ್ಟಾಗಿ ಕೊಡಬೇಕು. ಇದನ್ನು ಪ್ರೆಸೆಂಟ್ ಮಾಡಿದಂಥವ್ರು ಹೊಂಬಾಳೆ ಫಿಲ್ಮ್ಸ್ ಆ್ಯಂಡ್ ಅದಕ್ಕೆ ಸಪೋರ್ಟ್ ಕೊಟ್ಟವರು ಕ್ಲೀಮ್ಸ್ ಪ್ರೊಡಕ್ಷನ್ಸ್. ಆ್ಯಂಡ್ ಇದನ್ನು ಪ್ರೊಡ್ಯೂಸ್ ಮಾಡಿದಂಥವ್ರು ಶಿಲ್ಪಾ ಧವನ್, ಕುಶಾಲ್ ದೇಸಾಯಿ ಆ್ಯಂಡ್ ಚೈತನ್ಯ ದೇಸಾಯಿ ಅಂತ ನಾನು ರಿವ್ಯೂನಲ್ಲಿ ಒನ್ಲೈನಲ್ಲಿ ಹೇಳಿ ಮುಗಿಸಿದ್ದೆ. ಸೊ ಇಟ್ಸ್ ರಾಂಗ್, ಇಟ್ಸ್ ನಾಟ್ ದಟ್. ಸೊ ಸಿನಿಮಾ ಹ್ಯೂಜ್ ಬ್ಲಾಕ್ ಬಸ್ಟರ್. ಆ್ಯಂಡ್ ಎಷ್ಟೋ ಪ್ರೊಡ್ಯೂಸರ್ಸ್ ಈಗ ಲೈವ್ ಆ್ಯಕ್ಷನ್ ವರ್ಷನ್ನ ಬಿಟ್ಟು ಅನಿಮೇಟೆಡ್ ಸಿನಿಮಾಗಳ ಕಡೆಗೆ ಮುಖ ಮಾಡಿದ್ದಾರೆ. ಸ್ಪೆಷಲಿ ಈ ಪೀರಿಯಡ್ ಆ್ಯಕ್ಷನ್ ಅವರು ಆ್ಯಂಡ್ ದೇವರ ಮೇಲೆ ತೆಗಿತಾ ಇರುವಂಥ ಸಿನಿಮಾಗಳು. ಸೊ ಈಗ ಹೊಂಬಾಳೆ ಅವರು ಈ ಸಿನಿಮಾವನ್ನು ಆಸ್ಕರ್ ಕನ್ಸಿಡರೇಷನ್ಗೆ ಸಬ್ಮಿಟ್ ಮಾಡಿದಾರಂತೆ ಆಲ್ರೆಡಿ. ಇವನ್ ಕಾಂತಾರ ಚಾಪ್ಟರ್ 1 ಕೂಡ ಸಬ್ಮಿಟ್ ಮಾಡೋದಕ್ಕೆ ಡಿಸ್ಕಷನ್ಸ್ ನಡೀತಾ ಇದೆಯಂತೆ, ನೋಡಬೇಕು. ಬಟ್ ಇವುಗಳೆಲ್ಲವನ್ನು ಸೈಡ್ಗೆ ಇಟ್ಟರೆ ಈ ಮಹಾವತಾರ್ ಯೂನಿವರ್ಸ್ ಏನಿದೆ ಅದಕ್ಕಂತೂ ಒಂದು ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು. ಪ್ರತಿ 2 ವರ್ಷಕ್ಕೊಮ್ಮೆ ಒಂದು ಸಿನಿಮಾ ಬರೋದಕ್ಕೆ ಪ್ಲ್ಯಾನ್ ಆಗಿದೆ. 2027ಕ್ಕೆ ಮಹಾವತಾರ್ ಪರಶುರಾಮ ಬರ್ತಾ ಇದೆ. ಅದು ಹೇಗಿರುತ್ತೆ, ಈಗ ಹುಟ್ಟಿರುವಂಥ ಹೆಸರಿಗೆ ಅದು ಹೇಗೆ ಬರುತ್ತೆ ಅಂತ ನೋಡಬೇಕು. ನಂಬರ್ 6, ಓನ್ಲಿ ಜೈ ಹನುಮಾನ್. ರಿಷಬ್ ಶೆಟ್ಟಿ ಅವರು ಈಗ ಟಾಕ್ ಆಫ್ ದ ಟೌನ್ ಬಿಕಾಸ್ ಕಾಂತಾರ ಚಾಪ್ಟರ್ 1 ಅವರು ಮತ್ತೆ ಸಕ್ಸಸ್ನ ಪಡ್ಕೊಂಡಿದ್ದಾರೆ. ಅವರೇ ಹೇಳ್ತಿದ್ದ ಹಾಗೆ ನಾನಿನ್ನೂ ಒನ್ ಟೈಮ್ ವಂಡರ್ ಆಗೇ ಇದ್ದೇನೆ ಹೊರಗಡೆ. ಕಾಂತಾರ ವರ್ಕ್ ಆಗಿದೆ, ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಕಾಂತಾರ ಚಾಪ್ಟರ್ 1 ಅದಕ್ಕೆ ಆನ್ಸರ್ ಕೊಡಬೇಕಾಗತ್ತೆ ಅಂತ. ಆ್ಯಂಡ್ ಆ ಸಿನ್ಸಿಯಾರಿಟಿಲೇ ಕೆಲಸ ಮಾಡ್ತಿದ್ದೀನಿ ಅಂತಲೂ ಅವ್ರು ಹೇಳಿದರು. ಸೊ ಅದನ್ನು ಮಾಡಿ ಈಗ ಸಕ್ಸಸ್ನ ಗಳಿಸ್ಕೊಂಡಿದ್ದಾರೆ ಮತ್ತೊಮ್ಮೆ. ಈಗ ಆ ಸಿನಿಮಾ 1000 ಕೋಟಿಯತ್ತ ಹೆಜ್ಜೆ ಹಾಕ್ತಾ ಇದೆ ಕೂಡ. ಇನ್ನು ಅಫ್ಕೋರ್ಸ್ ರಿಷಬ್ ಅವರ ನೆಕ್ಸ್ಟ್ ಫಿಲ್ಮ್ ಯಾವುದು ಅನ್ನೋ ಕುತೂಹಲ ಇದ್ದೇ ಇರುತ್ತೆ ಎಲ್ರಿಗೂ. ಈಗ ಅದು ಜೈ ಹನುಮಾನ್ ಅನ್ನೋದು ಕೂಡ ಗೊತ್ತಿದೆ ಎಲ್ರಿಗೂ ಆಲ್ಮೋಸ್ಟ್. ಬಟ್ ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ ಇಲ್ಲಿ ರಿಷಬ್ ಅವರು ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಅನೌನ್ಸ್ ಮಾಡಿದರು. ಛತ್ರಪತಿ ಶಿವಾಜಿ ಆ್ಯಂಡ್ ದೆನ್ ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಅವರ ಜೊತೆಗೆ 1 ಆ್ಯಂಡ್ ದೆನ್ ಮಾತುಕತೆಯಲ್ಲಿ ಇದ್ದಂಥವು ಇನ್ನು 2. ಬಟ್ ಸದ್ಯಕ್ಕೆ ಈಗ ಅವರು ಒಂದೇ ಒಂದು ಪ್ರಾಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರಂತೆ, ಅದು ಜೈ ಹನುಮಾನ್ ಮಾತ್ರ. ಸೊ ಮಲ್ಟಿಪಲ್ ಪ್ರಾಜೆಕ್ಟ್ಸ್ನ ತಗೊಳ್ತಾರೆ ಅಂತ ಅಂದ್ಕೊಳ್ತಾ ಇದ್ದವರಿಗೆ ಒಟ್ಟಿಗೆ ತಗೊಂಡಿಲ್ಲ, ಯಾವುದನ್ನು ಒಂದನ್ನೇ ತಗೊಳ್ತಾ ಇದ್ದಾರೆ, ಆ ರೀತಿ ಮಾಡ್ತಾ ಇಲ್ಲ. ಜೈ ಹನುಮಾನ್ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಒಳಗೆ ಬೀಳತ್ತೆ. ನನ್ನ ಕಥೆ ತುಂಬ ಇಷ್ಟ ಆಗಿದೆ ನನಗೆ ಅಂತ ಅವ್ರು ಮತ್ತೆ ಹೇಳಿದರು. ರಿಷಬ್ ಅವ್ರು ಹೇಳ್ತಾ ಇದ್ರು. ಬಟ್ ಆ ಸಿನಿಮ್ಯಾಟಿಕ್ ಯೂನಿವರ್ಸಲ್ಲಿ ಸಿನಿಮಾಗಳು ಅನೌನ್ಸ್ ಆಗ್ತಾ ಇದ್ದಾವೆ, ಬಟ್ ಅವುಗಳ ಪ್ರೊಸೆಸ್ ಮುಂದೆ ಹೋಗ್ತಾ ಇಲ್ಲ ಸಿಕ್ಕಿರೋ ಸಕ್ಸಸ್ನಿಂದ. ಆ್ಯಂಡ್ ಈಗ ರಿಷಬ್ ಅವರು, ರಾಣಾ ಅವರು ಎಲ್ಲ ಆ್ಯಡ್ ಆಗ್ತಾ ಇರೋದ್ರಿಂದ, ದೊಡ್ಡ ಆಗ್ತಾ ಇರೋದ್ರಿಂದ ಮೇ ಬಿ ರೀವರ್ಕ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಇವುಗಳ ಸ್ಕೇಲ್ ಮೇಲೆ. ಸೊ ಲೆಟ್ಸ್ ಸಿ ಯಾವಾಗ ಶುರು ಆಗುತ್ತೆ ಈ ಸಿನಿಮಾ, ಹೇಗೆ ಬರುತ್ತೆ ಅಂತ. ನಂಬರ್ 7, ರಾಜ್ ಬಿ ಶೆಟ್ಟಿ ಇನ್ ಜುಗಾರಿ ಕ್ರಾಸ್. ಅಂತೂ ಪೂರ್ಣಚಂದ್ರ ತೇಜಸ್ವಿ ಅವರ ಸಖತ್ ಪುಸ್ತಕ ಸಿನಿಮಾ ಆಗಿ ಬರ್ತಾ ಇದೆ. ಅದು ತುಂಬ ಹಿಂದೆ ಅನೌನ್ಸ್ ಆಗಿತ್ತು, ಬಟ್ ನಂತರ ಅದರ ಬಗ್ಗೆ ಯಾವುದೇ ಸದ್ದು ಇರಲಿಲ್ಲ. ಬಟ್ ಈಗ ಮತ್ತೆ ಅದನ್ನು ಸೀರಿಯಸ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಆ ಅನೌನ್ಸ್ಮೆಂಟಲ್ಲೇ ಒಂದು ಖುಷಿ ಇತ್ತು. ಎಸ್, ನಮ್ಮಲ್ಲೂ ನಾವೆಲ್ ಬೇಸ್ಡ್ ಸಿನಿಮಾ ಬರ್ತಿದ್ದಾವೆ ಅಂತ. ಬಟ್ ನಂತರ ಅದರಲ್ಲಿ ಯಾರು ಮುಖ್ಯ ಪಾತ್ರವನ್ನು ನಿಭಾಯಿಸ್ತಿದ್ದಾರೆ ಅನ್ನೋದನ್ನು ಕೂಡ ಅನೌನ್ಸ್ ಮಾಡಿದರು. ಸೊ ಅದರಲ್ಲಿ ಈಗ ರಾಜ್ ಬಿ ಶೆಟ್ಟಿ ಅವರು ನಡೆಸ್ತಾ ಇದ್ದಾರೆ. ವೆರಿ ಗುಡ್ ಚಾಯ್ಸ್. ಅದರಿಂದ ಈ ಪ್ರಾಜೆಕ್ಟ್ಗೂ ಕೂಡ ಒಳ್ಳೆ ಅಟೆನ್ಷನ್ನೇ ಸಿಗುತ್ತೆ. ಇದನ್ನು ಗುರುದತ್ ಗಾಣಿಗ ಅವರು ಡೈರೆಕ್ಟ್ ಮಾಡ್ತಾ ಇರೋದು. ಇವರು ಅಂಬಿ ನಿಂಗ್ ವಯಸ್ಸಾಯ್ತು ಸಿನಿಮಾವನ್ನು ಡೈರೆಕ್ಟ್ ಮಾಡಿದರು. ಆ್ಯಂಡ್ ಈಗ ಕರಾವಳಿ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ನನಗೆ ಅದರ ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಿಕಾಸ್ ಇಲ್ಲಿ ತನಕ ಬಂದಿರುವಂಥ ಎಲ್ಲ ಪ್ರಮೋಷನಲ್ ಕಾಂಟೆಂಟ್ಸ್ ಏನಿದ್ದಾವೆ ಅವೆಲ್ಲ ಪ್ರಾಮಿಸಿಂಗ್ ಆಗಿದ್ವು, ಕ್ವಾಲಿಟಿಯಲ್ಲಿ ಇದ್ವು. ಆ್ಯಂಡ್ ಆ ಸಿನಿಮಾದಲ್ಲೂ ಕೂಡ ರಾಜ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಮಾವೀರ ಅನ್ನೋ ಪಾತ್ರ. ಸೊ ಅದೇ ಟೈಮಲ್ಲಿ ಇದು ಡಿಸ್ಕಸ್ ಆಗಿದೆಯಂತೆ. ಆ್ಯಂಡ್ ಅಲ್ಲಿಂದ ಈ ಪ್ರಾಜೆಕ್ಟ್ ಒಳಗೆ ಇವರು ಬಂದಿದ್ದಾರೆ. ಇವರು ಒಂದು ಇಂಟ್ರೊಡಕ್ಟರಿ ವಿಡಿಯೋನ ರಿಲೀಸ್ ಮಾಡಿದರು ಕೂಡ, ಅದರಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ನ ಸೇರಿಸ್ಕೊಂಡು. ಸೊ ಐ ಆಮ್ ಎಕ್ಸೈಟೆಡ್ ಬಿಕಾಸ್ ನಮ್ಮಲ್ಲಿ ಸಾಕಷ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ನಾವೆಲ್ಸ್ ಇದ್ದಾವೆ. ಆ್ಯಂಡ್ ಸಿನಿಮಾ ರೀತಿಯ ನರೇಷನ್ ಇರುವಂಥ ನಾವೆಲ್ಸ್ ಕೂಡ ಇವೆ. ಸೊ ಅವುಗಳೆಲ್ಲವನ್ನು ಅಡ್ಯಾಪ್ಟ್ ಮಾಡ್ಕೊಳ್ತಾ ಹೋದರೆ ಸೂಪರ್ ಆಗಿರುತ್ತೆ. ಬಟ್ ಆ ರೂಟಲ್ಲಿ ಹೋಗೋದಕ್ಕೆ ಮೊದಲು ಯಾರಾದರೂ ಹೋಗಿ ಸಕ್ಸಸ್ನ ತೋರಿಸ್ಬೇಕು. ಆ ಲೆಕ್ಕದಲ್ಲಿ ಕಿರಗೂರಿನ ಗಯ್ಯಾಳಿಗಳು ಬಂತು, ಡೇ ಡೆವಿಲ್ ಮುಸ್ತಫಾ ಬಂತು, ಒಳ್ಳೆ ಪ್ರಶಂಸೆಯನ್ನು ಪಡ್ಕೊಂಡ್ವು 2 ಕೂಡ. ಆ್ಯಂಡ್ ದೆನ್ ಈಗ ನಾಕು ತಂತಿ ಅಂತ ಬರ್ತಾ ಇದೆ. ಈಗ ಸ್ಟಾರ್ಟ್ ಆದರೆ ಚೆನ್ನಾಗಿರುತ್ತೆ. ಈವನ್ ರಾಜ್ ಅವರು ಕೂಡ ಅದನ್ನು ಹೇಳಿದ್ದಾರೆ. ಈಗ ಜನಗಳು ರೆಡಿ ಇದ್ದಾರೆ, ನಮ್ಮವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ವಿ ಶುಡ್ ಅಂತ. ಅದಕ್ಕೇನೆ ಇದಕ್ಕೆ ಓಕೆ ಹೇಳಿರೋದು ಅಂತ. ಸೊ ಐ ಹೋಪ್ ಇದನ್ನು ಒಳ್ಳೆ ರೀತಿಯಲ್ಲಿ ಅವರು ತಗೊಂಡು ಬರ್ತಾರೆ ಅಂತ. ನಂಬರ್ 8, ಧೀರೇನ್ ರಾಮ್ಕುಮಾರ್ ವಿತ್ ಎ ಪ್ರಾಮಿಸಿಂಗ್ ಲೈನಪ್. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಯುವ ನಾಯಕರು ಶುರು ಆಗ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿದ್ರೆ ಒಂದು ಲಿಸ್ಟನ್ನೇ ಮಾಡ್ಬೋದು. ಆ್ಯಂಡ್ ದೇ ಆರ್ ಆಲ್ ವೆರಿ ಸೀರಿಯಸ್ ಅಬೌಟ್ ದ ವರ್ಕ್. ಈಗ 2026ರಲ್ಲಿ ಬರುತ್ತವೆ ನೋಡಿ ಕಂಟಿನ್ಯೂಸ್ ಆಗಿ ಸಿನಿಮಾಗಳು. ಸೊ ವಿ ಆರ್ ಸ್ಲೋಲಿ ಗೆಟಿಂಗ್ ದೇರ್ ಅಂತ ಅನಿಸ್ತಾ ಇದೆ. ಬಟ್ ಇವರೆಲ್ಲ ಇಷ್ಟೇ ಸೀರಿಯಸ್ ಆಗಿ ಮುಂದುವರಿತಾರ, ಅದು ಅವರ ಮುಂದಿನ ಚಾಯ್ಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ ಧೀರೇನ್ ರಾಮ್ಕುಮಾರ್ ಅವರು ಒಳ್ಳೆ ದಾರಿಯನ್ನು ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಇವರು ಮೊದಲು ಬಡವ ರಾಸ್ಕಲ್ ಸಿನಿಮಾವನ್ನು ನಿರ್ದೇಶಿಸಿದಂಥ ಶಂಕರ್ ಗುರು ಅವರ ಜೊತೆ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಆ್ಯಂಡ್ ದೆನ್ ಚೇತನ್ ಕುಮಾರ್ ಅವರ ಜೊತೆ ಅನೌನ್ಸ್ ಮಾಡಿದರು. ಬಟ್ 2 ಮುಂದುವರಿಲಿಲ್ಲ.
ಬಟ್ ಈಗ ಶಾಕಾಹಾರಿ ಸಿನಿಮಾವನ್ನು ಡೈರೆಕ್ಟ್ ಮಾಡಿದಂಥ ಸಂದೀಪ್ ಸುಂಕದವರ ಜೊತೆ ಪಬ್ಬಾರ್ ಅಂತ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಅದರ ಕಾನ್ಸೆಪ್ಟ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ದೆನ್ ಈಗ ಸತ್ಯಪ್ರಕಾಶ್ ಅವರ ಜೊತೆ ಸಿನಿಮಾವನ್ನು ಅನೌನ್ಸ್ ಮಾಡಿದ್ದಾರೆ. ಇವರು ರಾಮ ರಾಮ ರೇ ಹಾಗೆ ಒಂದಲ್ಲ ಎರಡಲ್ಲ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದಂಥವ್ರು. ಬಟ್ ಈಗ ಮೋರ್ ಮೇನ್ ಸ್ಟ್ರೀಮ್ಗೆ ಬರ್ತಾ ಇದ್ದಾರಂತೆ. ಆ್ಯಂಡ್ ಈ ಸಿನಿಮಾ ಕೂಡ ಮೇನ್ ಸ್ಟ್ರೀಮ್ ಆಗಿರುತ್ತೆ, ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಆಗಿರುತ್ತೆ ಅಂತ ತಿಳಿಸಿದ್ದಾರೆ. ಸೊ ಸೆನ್ಸಿಬಲ್ ಡೈರೆಕ್ಟರ್ಸ್ ಮೇನ್ ಸ್ಟ್ರೀಮ್ಗೆ ಬಂದರೆ ಆವಾಗ ಎಂಟರ್ಟೈನರ್ಸ್ ಇನ್ನು ರಿಫೈನ್ ಆಗಿ ಮೂಡಿ ಬರ್ತವೆ ಅಂತ ನಾನು ಹೇಳ್ತಾನೆ ಬಂದಿದ್ದೀನಿ. ಆ ಬ್ಯಾಲೆನ್ಸ್ಡ್ ಸಿನಿಮಾ ಬಗ್ಗೆ ನಾನು ಹೇಳ್ತಾನೆ ಬಂದಿದ್ದೀನಿ. ಐ ಹೋಪ್ ಒಳ್ಳೆ ಸಿನಿಮಾ ಈ ಕಾಂಬಿನೇಷನಿಂದ ಬರುತ್ತೆ ಅಂತ. ನಂಬರ್ 9, ಕಾಂತಾರ ಈಸ್ ನೌ ದ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್. ಕಾಂತಾರ ಚಾಪ್ಟರ್ 1 ಒಂದೇ ಸ್ಪೀಡ್ನ ಮೇಂಟೈನ್ ಮಾಡ್ತಾ ಇದೆ. ಮೊದಲ ವಾರದಲ್ಲಿ ಕರ್ನಾಟಕ, ಕೇರಳ ಹಾಗೆ ತಮಿಳುನಾಡಲ್ಲಿ ಬಿಟ್ಟರೆ ಬೇರೆ ಕಡೆ ಅಂತ ರಶ್ ಆಗಲಿ ಅಂತ ಎಂಥೂಸಿಯಾಸಮ್ ಆಗಲಿ ಕಾಣ್ತಿರ್ಲಿಲ್ಲ ಈ ಸಿನಿಮಾದ ಬಗ್ಗೆ. ಕಲೆಕ್ಷನ್ಸ್ ಕೂಡ ಅದೇ ರೀತಿಯಲ್ಲೇ ಇದ್ದದ್ದು, ಎಕ್ಸ್ಪೆಕ್ಟೆಡ್ಗಿಂತ ಕಡಿಮೆನೇ ಸ್ವಲ್ಪ. ಬಟ್ ಸಿನಿಮಾ ಅದೇ ಪೇಸ್ನ 3 ವಾರಗಳಲ್ಲೂ ಕೂಡ ಮೇಂಟೈನ್ ಮಾಡಿದೆ. ಅದರಿಂದ ಒಂದು ಒಳ್ಳೆ ಲಾಂಗ್ ರನ್ನ ಪಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಸ್ಲೋ ಆಗಿ ಎಲ್ಲ ರೆಕಾರ್ಡ್ಗಳನ್ನು ಮುರಿದು ತನ್ನದೇ ರೆಕಾರ್ಡನ್ನು ಸೃಷ್ಟಿ ಮಾಡ್ತಾ ಇದೆ ಕೂಡ. ಇವುಗಳ ಬಗ್ಗೆ ಪ್ರತಿಯೊಂದರ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋ ಬರುತ್ತೆ, ಆವಾಗ ನೋಡಿ. ಬಟ್ ಈಗ ಇದು 800 ಕೋಟಿಯನ್ನು ದಾಟಿ ಛಾವಾ ಸಿನಿಮಾವನ್ನು ಕೂಡ ಬೀಟ್ ಮಾಡಿ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಆಗಿದೆ. ಒಂದು ಒಳ್ಳೆ ಹೆಸರು. 2025 ಕಾಂತಾರ ಚಾಪ್ಟರ್ 1 ಹೆಸರಿಗೆ ಸೇರಿದ ಹಾಗೆ. ಮುಂದೆ ಕೂಡ ಯಾವುದೇ ಆ ರೀತಿಯ ಸಿನಿಮಾಗಳಿಲ್ಲ. ಸೊ ಈ ರೆಕಾರ್ಡ್ 2025ಕ್ಕೆ ಹೀಗೆ ನಿಂತ್ಕೊಳ್ಳುತ್ತೆ ಅಂತ ಅನ್ಕೊಳ್ತೀನಿ. ಇನ್ನು 1000 ಕೋಟಿ ಮೇಲೆ ಕಣ್ಣಿದೆ, ಅದನ್ನು ತಲುಪತ್ತಾ OTT ರಿಲೀಸ್ ಯಾವಾಗ ಪ್ಲ್ಯಾನ್ ಆಗಿದೆ, ಇವುಗಳೆಲ್ಲವನ್ನು ನೋಡಬೇಕು. ಆ್ಯಕ್ಚುಲಿ ಲಾಟ್ ಆಫ್ ಗುಡ್ ರೆಕಾರ್ಡ್ಸ್ ಇದು ಮಾಡಿರೋದು. ಈವನ್ ಕೇರಳದಲ್ಲೂ ಕೂಡ. ಆ್ಯಸೆಡ್ ಅವುಗಳೆಲ್ಲವನ್ನು ಬೇರೆ ವಿಡಿಯೋದಲ್ಲಿ, ಸಪ್ರೇಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ಇಷ್ಟು ನನ್ನ ಹತ್ರ ಇದ್ದಂಥ ಅಪ್ಡೇಟ್ಸ್ ಇವತ್ತಿಗೆ. ಇನ್ನು ಹೀಗೆ ಇನ್ನೊಂದಷ್ಟು ಅಪ್ಡೇಟ್ಗಳ ಜೊತೆಗೆ ಆ್ಯಸ್ ಯೂಶುವಲ್ ಸಿಗ್ತಾ ಇರೋಣ.